ಇವತ್ತಿನ ಮುಖ್ಯವಾಗಿ ಮಾತಾಡೋದಂದರೆ ಎಂಡೋಮೆಟ್ರಿಯೋಸಿಸ್ ಬಗ್ಗೆ. ಖಂಡಿತವಾಗಿಯೂ ಈಗ ವಯಸ್ಸು ಚಿಕ್ಕದಿದ್ದಾಗ ಹೆಣ್ಮಗುನ ಪೀರಿಯಡ್ ಬಂದಾಗ ನಾವು ಸ್ವಲ್ಪ ನೋವು ಬರುತ್ತೆ. ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆದಾಗ ಅಂದರೆ ಮೆನಾರ್ಕೆ ಅಂತಾರೆ ಅದಕ್ಕೆ. ಯೂಶ್ವಲಿ ಒಂದು 12 to 13 ಇಯರ್ಸ್ ಅಥವಾ 15 ಇಯರ್ಸ್ ಒಳಗೆ ಆಗುತ್ತೆ. ಅವಾಗ ಬರ್ತಾ ಬರ್ತಾ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಅಮ್ಮನಿಗೆ ಹೇಳುತ್ತೆ ಅವಾಗವಾಗ, ಅಮ್ಮ ಪೇನ್ ಬರ್ತಾ ಇದೆ ಅಮ್ಮ, ಏನು ಮಾಡಲಿ? ಇಲ್ಲ ಮಗು, ನನಗೂ ಬಂದಿತ್ತು, ನಿನಗೂ ಬರುತ್ತೆ, ಏನು ತೊಂದರೆ ಇಲ್ಲ ಅಂತ. ಎಂಡೋಮೆಟ್ರಿಯೋಸಿಸ್ ಅನ್ನೋದು ಡಿಸೀಸು ಸೈಲೆಂಟಾಗಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ತೊಂದರೆ ನೆಗ್ಲಿಜೆನ್ಸ್ ಜಾಸ್ತಿ, ಮತ್ತು ಆ ಡಯಾಗ್ನೋಸಿಸ್ ಇದೆಲ್ಲ ತುಂಬ ಡಿಲೇ ಆಗುತ್ತೆ. ಇದು ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಹೆಣ್ಮಕ್ಳಿಗೆ ಪೀರಿಯಡ್ ಆಗುತ್ತೆ, ಎವ್ರಿ ಮಂತು ಮುಟ್ಟು ಆಚೆ ಹೋಗ್ಬೇಕಲ್ಲ, ಹೋಗುತ್ತೆ. ಇನ್ನು ಸ್ವಲ್ಪ ಒಂದು 5 to 10% ಒಳಗಡೆ ಹೋಗಿ ಗರ್ಭನಾಳದಿಂದ ಅಂದರೆ ಫೆಲೋಪಿಯನ್ ಟ್ಯೂಬಿಂದ ಒಳಗಡೆ ಕೂತ್ಕೊಂಡು ಬೆಳೀತಾ ಹೋಗುತ್ತೆ. ಅಥವಾ ಅವ್ರ ಇಮ್ಯುನಿಟಿ ಕಡಿಮೆ ಆದಾಗ ಬರುತ್ತೆ, ಅದು ಜೆನೆಟಿಕ್ ಮದರ್ ಇದ್ದಾಗ ಬರುತ್ತೆ. ಇತ್ತೀಚಿನ ಕಾಲದಲ್ಲಿ ಎಂಡೋಮೆಟ್ರಿಯೋಸಿಸ್ ಮೊದಲು ಅಂದರೆ 20 years ಬ್ಯಾಕ್ ಎಷ್ಟು ಇನ್ಸಿಡೆನ್ಸ್ ಇತ್ತಲ್ಲ, ಇವಾಗ ಜಾಸ್ತಿ ಆಗಿದೆ. ಬಟ್ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಲೇಟ್ ಡಯಾಗ್ನೋಸಿಸ್ ಆಗ್ತಾಯಿದೆ. ತುಂಬ ನೆಗ್ಲಿಜೆನ್ಸು ಜಾಸ್ತಿ ಮತ್ತು ಅವೇರ್ನೆಸ್ ಜಾಸ್ತಿ ಇಲ್ಲ, ಯಾರಿಗೂ ಗೊತ್ತಿಲ್ಲ ಈ ಥರ ಬರುತ್ತಾ ಅಂತ. ಇದು ಪ್ರೋಗ್ರೆಸಿವ್ ಡಿಸೀಸ್ ಅಂದ್ರೇನು, ಮುಟ್ಟು ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಬರ್ತಾ ಇರುತ್ತೆ. ಆವಾಗವಾಗ ಯಾವಾಗ ನಾವು ಮಾತ್ರೆ ಅಂದರೆ ಟ್ರೀಟ್ಮೆಂಟ್ ತೊಗೊಂಡಾಗ ಸ್ಟಾಪ್ ಆಗ್ಬೋದು, ಅಥವಾ ಅವ್ರು ಪ್ರೆಗ್ನೆಂಟ್ ಆದಾಗ ಸ್ವಲ್ಪ ಸ್ಟಾಪ್ ಆಗೋದು ಟೆಂಪ್ರಲಿ. ಆ ಥರ ಇದು ಡಿಸೀಸು. ಯಾವುದೇ ರೀತಿ ಕ್ಯಾನ್ಸರ್ ಇಲ್ಲ, ಬಟ್ ಇದು ಬರ್ತಾ ಬರ್ತಾ ಡಿಸೀಸು ಮೈನರ್ ಅಂದರೆ ಮೈಲ್ಡ್ ಡಿಸೀಸ್ ಇರೋದು ಮಾಡ್ರೇಟಾಗಿ ಸಿವಿಯರ್ ಆಗುತ್ತೆ. ಅಂದ್ರೇನು, ಸುತ್ತಲೂ ಇರೋ ಅಂದರೆ ಈಗ ಯುಟ್ರಸ್ ಒಂದೇ ಅಲ್ಲ, ಯುಟ್ರಸ್ ಹಿಂಭಾಗದಲ್ಲಿ ಓವರಿಸು, ಯುಟ್ರಸೆಕ್ ಲಿಗಮೆಂಟು, ಯುರೇಟ್ರು, ಬ್ಲ್ಯಾಡರು, ಇಂಟೆಸ್ಟೈನ್ಸು, ಮೇಲೆ ಲಿವರು, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೋಗಿ ಅಂಟ್ಕೊಳ್ತು ಬೆಳೀತಾ ಹೋಗುತ್ತೆ. ಸೊ ಅದಕ್ಕೆ ಇದರಲ್ಲಿ ತುಂಬ ಲೇಟ್ ಡಯಾಗ್ನೋಸಿಸ್ ಆಗುತ್ತೆ. ಅಂದರೆ ಅಮ್ಮನಿಗಿತ್ತು, ನಿನಗೂ ಬರುತ್ತೆ, ಇಡು ಬಿಡು ಏನಿಲ್ಲ, ಹೋಗು ಮಾತ್ರೆ ತೊಗೊಂಡ್ಬಿಟ್ಟು ಹೋಗು ಅಂದರೆ ಆ ಪೇನ್ ಕಿಲ್ಲರ್ ಮಾತ್ರ ಒಂದು 5 days ಕೊಡ್ತೀವಿ, ಮತ್ತೆ ನೆಗ್ಲೆಕ್ಟ್ ಮಾಡ್ತೀವಿ. ಮತ್ತೆ ಮುಂದಿನ ತಿಂಗಳು ಪೀರಿಯಡ್ ಬಂದಾಗ 5 ದಿವಸ ಮಾತ್ರೆ ಕೊಡ್ತೀವಿ, ಬಿಟ್ಬಿಡ್ತೀವಿ. ಯಾವುದೇ ರೀತಿ ಸ್ಕ್ಯಾನಿಂಗ್ ಮಾಡಲ್ಲ, ಏನಿಲ್ಲ, ಇದು ಕಾಮನ್ ಬಿಡು ಅಂತ ಹೇಳ್ತಾರೆ. ಹಾಗೆ ಮಾಡಬೇಡಿ. ದಯವಿಟ್ಟು ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ತೋರಿಸಿ, ಗೆಲ್ಕ ಹತ್ರ ಮೀಟ್ ಮಾಡಿ, ಅವರು ನಿಮಗೆ ಎಕ್ಸಾಮಿನೇಷನ್ ಮಾಡ್ತಾರೆ, ಸ್ಕ್ಯಾನಿಂಗ್ ಅಡ್ವೈಸ್ ಮಾಡ್ತಾರೆ, ಅಥವಾ ಏನು ಬೇಕು ಇನ್ವೆಸ್ಟಿಗೇಷನ್ಸ್ ಅದನ್ನು ಡಯಾಗ್ನೋಸ್ ಮಾಡ್ತಾರೆ. ಎಷ್ಟೊಂದ್ಸಲಿ ಆ ಡಿಸೀಸ್ ಎಲ್ಲ ಕಿಡ್ನಿಗೂ ಅಫೆಕ್ಟ್ ಆಗಿ ಕಿಡ್ನಿನ ಯೂರೋಟ್ರ ಬ್ಲಾಕ್ ಮಾಡುತ್ತೆ, ಇಂಟೆಸ್ಟೈನ್ ಬ್ಲಾಕ್ ಮಾಡುತ್ತೆ, ರೆಕ್ಟಮ್ ಬರುತ್ತೆ, ಯುಟ್ರಸೆಕ್ ಲಿಗಮೆಂಟ್ ಬರುತ್ತೆ, ಎರಡು ಕಡೆ ಓವರಿಸನ್ನು ದೊಡ್ಡ ಸಿಸ್ಟ್ ಆಗುತ್ತೆ, ಓವರಿ ಎಗ್ಗನ್ನು ತಿಂತಾ ಹೋಗುತ್ತೆ. ಇದರಿಂದ ಆ ಡಿಸೀಸ್ ಪ್ರೋಗ್ರೆಸಿವ್ ಆಗಿ ಸ್ಟೇಜ್ 4 ಇಂದ 5 ಹೋಗುತ್ತೆ. ಆ ಟೈಮಲ್ಲಿ ಬರ್ತಾರೆ, ಅಥವಾ ಮಗು ಬೇಕು ಅಂತ ಬಂದಾಗ ಗೊತ್ತಾಗುತ್ತೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಡಯಾಗ್ನೋಸಿಸ್ ಮಾಡಬೇಕಾದ್ರೆ ಬೇಗ ಅಲ್ಲಿ ಡಯಾಗ್ನೋಸ್ ಮಾಡ್ಕೊಳ್ಳಿ. ಆಮೇಲೆ ಸರ್ಜರಿ ಮಾಡಬೇಕಾದ್ರೂ ಯಾರ ಹತ್ರ ಮಾಡಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್. ಸ್ವಲ್ಪ ಯೋಚನೆ ಮಾಡ್ಕೊಂಡು ಡಿಸಿಷನ್ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ಎಕ್ಸ್ಪರ್ಟೀಸ್ ಬೇಕು, ಎಂಡೋಮೆಟ್ರಿಯೋಸಿಸ್ ಸರ್ಜನ್ ಬೇಕು. ಯಾಕಂದರೆ ನಾವು ದಿನನಿತ್ಯ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಟ್ಟಿಗೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸರ್ಜರಿ ಯಾರಿಗೆ ಬೇಕು, ಯಾರಿಗೆ ಬೇಡ ಅಂತ ಡಿಸಿಷನ್ ತೊಗೊಳ್ತೀವಿ. ಯಾರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು, ಮತ್ತು ಸರ್ಜರಿ ಮಾಡಬೇಕಾದ್ರೂ ಎಷ್ಟು ಮಟ್ಟಿಗೆ ಓವರಿನ ತೆಗಿಬೇಕು, ಸಿಸ್ಟಮ್ ತೆಗಿಬೇಕು, ಮತ್ತು ಯುರೋಟ್ರನ್ನ ಹೇಗೆ ನಾವು ಪ್ರಿಸರ್ವ್ ಮಾಡಬೇಕು, ಬ್ಲಾಡರ್ನ ಹೇಗೆ ಪ್ರಿಸರ್ವ್ ಮಾಡಬೇಕು, ಇದೆಲ್ಲ ಎಫರ್ಟ್ ಇರುತ್ತೆ. ಸೊ ಅದಕ್ಕೆ ಡಯಾಗ್ನೋಸಿಸನ್ನು ಕರೆಕ್ಟಾಗಿ ಮಾಡಿಕೊಂಡು ಎಂಡೋಮೆಟ್ರಿಯೋಸಿಸ್ ಸ್ಪೆಷಲಿಸ್ಟ್ನ ಮೀಟ್ ಮಾಡ್ಕೊಳ್ಳಿ, ಎಂಡೋಮೆಟ್ರಿಯೋಸಿಸ್ ಸರ್ಜನ್ ಮೀಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಉತ್ತಮ.